ಕೀರ್ತನೆಗಳು 15ನೇ ಅಧ್ಯಾಯದ ಪ್ರಾರಂಭದಿಂದ ಓದುವಾಗ, ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು ಎಂದು ದಾವೀದನು ದೇವರೊಡನೆ ಕೇಳುವ ಪ್ರಶ್ನೆಯಾಗಿದೆ. ಪ್ರಿಯರೇ, ದೇವರ ಗುಡಾರದಲ್ಲಿ, ದೇವರ ವಾಸಸ್ಥಳದಲ್ಲಿ ಪ್ರವೇಶಿಸಲು ಅಥವಾ ಇಳುಕೊಂಡಿರುವವರಿಗೆ ಯಾವ ರೀತಿಯ ಯೋಗ್ಯತೆಗಳು ಇರಬೇಕೆಂದು ದಾವೀದನು ಇಲ್ಲಿ ಹೇಳುವುದನ್ನು ಗಮನಿಸಬಹುದು. ಒಂದನೇದಾಗಿ, ಅವನು ಸಜ್ಜನನಾಗಿರಬೇಕು. ಎರಡನೇದಾಗಿ, ನೀತಿವಂತನಾಗಿರಬೇಕು. ಮೂರನೇದಾಗಿ, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ನಾಲ್ಕನೇದಾಗಿ, ಚಾಡಿ ಹೇಳದವನು. ಐದನೇದಾಗಿ, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು. ಆರನೇದಾಗಿ, ಯಾರನ್ನು ನಿಂದಿಸದವನು. ಏಳನೇದಾಗಿ, ಭ್ರಷ್ಟರನ್ನು ಜರಿದು ಬಿಟ್ಟವನು. ಎಂಟನೇದಾಗಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನಾಗಿರಬೇಕು. ಒಂಬತ್ತನೇದಾಗಿ, ನಷ್ಟವಾದರೂ ಪ್ರಮಾಣ ತಪ್ಪದವನು. ಹತ್ತನೇದಾಗಿ, ಸಾಲಕ್ಕೆ ಬಡ್ಡಿ ಕೇಳದವನು. 11ನೇದಾಗಿ, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು. ಪ್ರಿಯರೇ, ದೇವರ ಸಾನ್ನಿಧ್ಯದಲ್ಲಿ ನಾವು ಇರಬೇಕಾದರೆ ಅಥವಾ ವಾಸ ಮಾಡಬೇಕಾದರೆ ಈ ಮೇಲೆ ಹೇಳಿದ 11 ಗುಣಗಳು ಇರಬೇಕು.